ಹಾಯ್ ಫ್ರೆಂಡ್ಸ್, ಅಂಜಲಿ ಕನ್ನಡ ಲಾಗ್ಸಿನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹಸಿ ಅಲಸಂದೆ ಕಾಳು ಸಾಂಬಾರು ಮಾಡಿದ್ದೀನಿ ಫ್ರೆಂಡ್. ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನೀವು ಕೂಡ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ತುಂಬ ಸಖತ್ತಾಗಿ ಕೂಡ ಇರುತ್ತೆ ಈ ಸಾಂಬಾರು ರೆಸಿಪಿ. ಹಸಿ ಅಲಸಂದೆ ಕಾಳು ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ, ರೈಸು ಮುದ್ದೆಗೆಲ್ಲ ಚೆನ್ನಾಗಿರ್ತೈತೆ. ನೀವು ಕೂಡ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತೈತೆ ಸಾಂಬಾರು. ಈ ರೀತಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ. ನೀವು ಕೂಡ ಟ್ರೈ ಮಾಡಿ. ನೋಡಿ ಫ್ರೆಂಡ್, ಇವಾಗ ನಾನಿಲ್ಲಿ ಒಂದು 3 ಟೊಮೊಟೊ ಮತ್ತು 2 ಈರುಳ್ಳಿ, ಒಂದು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ ಮುಂಚೆನೇ. ಅದನ್ನು ನಾನಿವಾಗ ಇಲ್ಲಿ ಸ್ವಲ್ಪ ಇದನ್ನು ಹಾಕ್ಕೊಂಬಿಟ್ಟು ಆಯಿಲ್ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈರುಳ್ಳಿ, ಟೊಮೊಟೊ ಮತ್ತು ಒಂದು ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ನಾನಿವಾಗ ನೋಡಿ, ಅದು ತಣ್ಣಗಾದಮೇಲೆ ನಾನಿವಾಗ ಮಿಕ್ಸಿಗೆ ಜಾರಲ್ಲಿ ಅದು ಹಾಕ್ಕೊಂಡು ರುಬ್ಕೋತೀನಿ. ಇವಾಗ ಚೆನ್ನಾಗಿ ಪೇಸ್ಟ್ ಸಣ್ಣ ಆಗಬೇಕು, ಆ ರೀತಿ ಇದನ್ನು ರುಬ್ಕೋಬೇಕು. ತಣ್ಣಗಾದ್ಮೇಲೆ ರುಬ್ಕೋಬೇಕು ಫ್ರೆಂಡ್ಸ್. ಬಿಸಿ ಇದ್ದ ರುಬ್ಕೊಂಡ್ರೆ ಮತ್ತು ಮಿಕ್ಸಿ ಜಾರು ಮುಖಕ್ಕೆ ಸಿಡಿದ್ಬಿಡುತ್ತೆ, ಹುಷಾರು. ನೋಡಿ, ಇವಾಗ ನಾನು ರುಬ್ಕೊಂಬಂದಾದಮೇಲೆ ಇವಾಗ ಇದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಆಯಿಲು ಬಿಸಿ ಆದಮೇಲೆ ನಾನು ಅಲಸಂದೆ ಕಾಳು ಸುಲಿದ್ಬಿಟ್ಟು ತೊಳೆದಿಟ್ಕೊಂಡಿದ್ದೆ. ಅದಕ್ಕೇನೋ ಒಂದು ಈರುಳ್ಳಿನ ಹೆಚ್ಚಿಬಿಟ್ಟು ಅದರೊಳಗೆ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಕಾದ್ಮೇಲೆ ಅಲಸಂದೆ ಕಾಳು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಇವಾಗ ಉಪ್ಪು ಹಾಕ್ತೀನಿ ಅದಕ್ಕೆ. ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಬೇಕು ಇದಕ್ಕೆ. ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಉಪ್ಪು ಮತ್ತು ಅದೆಲ್ಲ ಸ್ವಲ್ಪ ಕಾಳಿಗೆ ಹಿಡಿಬೇಕಲ್ಲ, ಅದಕ್ಕೆ ಉಪ್ಪು, ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿವಾಗ ರುಬ್ಬಿರೋ ಮಸಾಲ ಹಾಕ್ತೀನಿ. ನೋಡಿ, ಇವಾಗ ರುಬ್ಬಿಟ್ಕೊಂಡಿದ್ದೀನಲ್ವ, ಆ ಮಸಾಲ ಹಾಕ್ಬೇಕು. ಇವಾಗ ರುಬ್ಬಿರೋ ಮಸಾಲ ಅಷ್ಟು ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೀರು ಹಾಕ್ಕೋಬೇಕು. ಇದಕ್ಕೆ ತುಂಬ ತೆಳು ಬೇಕು ಅಂತಂದರೆ ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ನೆಸ್ ಬೇಕು ಅಂತಂದರೆ ಇದೇ ಮಿಕ್ಸಿ ರುಬ್ಕೊಂಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಂಡ್ರೆ ಅದೇ ತಿಕ್ನೆಸ್ ಆಗುತ್ತೆ. ಇಲ್ಲ ನಮಗೆ ಸ್ವಲ್ಪ ರೈಸ್ಗೂ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಾನಿಲ್ಲಿ ಇವಾಗ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಉಳಿದಿರೋದು ಮಸಾಲ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ತೊಳ್ಕೊಂಬಿಟ್ಟು ನೀರು ಇವಾಗ ಹಾಕ್ಕೋತಿದ್ದೀನಿ. ಮಿಕ್ಸಿ ಜಾರಲ್ಲಿರೋ ನೀರು ಮತ್ತು ಅದನ್ನು ಹಾಕ್ಕೊಂಡು ಮತ್ತು ಎಕ್ಸ್ಟ್ರಾ ನಾನು ಒಂದು ಚಮಚ ನೀರು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಸಾಂಬಾರು ನನಗೆ ತೆಳ್ಳಗಿರಬೇಕು, ಹಂಗಾಗಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಲ್ಲ, ಅದಕ್ಕೆ ನಿಮ್ಗೆ ಯಾವ ರೀತಿ ಕ್ವಾಂಟಿಟಿ ಬೇಕೋ ನೋಡ್ಕೊಂಬಿಟ್ಟು ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಇದನ್ನು ಹಾಕಿ ಆದಮೇಲೆ ಚೆನ್ನಾಗಿ ಇದನ್ನೆಲ್ಲ ಹದ ಮಾಡಿ ಇದನ್ನು ಒಂದು 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಬಿಡಬೇಕು ಫ್ರೆಂಡ್. ಇದಕ್ಕೆ ಅಲಸಂದೆ ಕಾಳು ಹಸಿ ಅಲಸಂದೆ ಕಾಳೆಲ್ಲ ಬೇಗ ಬೆಂದೋಗ್ಬಿಡ್ತೈತೆ. ಒಂದು 20 ಮಿನಿಟ್ಸ್ಗೆಲ್ಲ ಬೇಗ ಬೆಂದೋಗ್ಬಿಡ್ತೈತೆ. ನಾನಿವಾಗ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 20 ಮಿನಿಟ್ಸ್ ಬಿಡ್ತೀನಿ. ಅದಾದಮೇಲೆ ತೋರಿಸ್ತೀನಿ ಫ್ರೆಂಡ್ ನಿಮಗೆ ಯಾವ ರೀತಿ ಬಂದಿದೆ ಅಂತ. ಒಂದು 20 ಮಿನಿಟ್ಸ್ ಬಿಟ್ಟಿದ್ದೆ ನೋಡಿ. ಇವಾಗ 20 ಮಿನಿಟ್ಸ್ ಆದಮೇಲೆ ನಾನಿವಾಗ ಓಪನ್ ಮಾಡ್ತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕುದ್ದಿದೆ ಸಾಂಬಾರು. ಈ ರೀತಿ ಚೆನ್ನಾಗಿ ಕುದ್ದಿರಬೇಕು, ಹಂಗಾದರೆ ಸಾಂಬಾರು ಸಖತ್ತಾಗಿ ಟೇಸ್ಟ್ ಆಗುತ್ತೆ. ನಾವು ಹೆಂಗೆ ಚೆನ್ನಾಗಿ ಕುದಿಸ್ತೀವಲ್ಲ ಅದೇ ಥರ ಸಾಂಬಾರು ಸಖತ್ತಾಗಿ ಬರ್ತೈತೆ. ನೋಡಿ, ಸಖತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ. ಮುದ್ದೆಗೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಇವಾಗ ಅಲಸಂದೆ ಕಾಳು ಸೀಸನ್ ಬೇರೆ ಇವಾಗ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸಾಂಬಾರು ಟ್ರೈ ಮಾಡಾದ್ಮೇಲೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.